ನಿನ್ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಂತ ಗೊತ್ತಿದ್ರು ನೀನ್ ಅವಳನ್ನ ಮಗಳು ಅಂತ ಒಪ್ಕೋತಿದ್ಯಾ? ಆ ಪೃಥ್ವಿ ಮತ್ತೆ ನಂದಿನಿ ನಿನಗ್ ಮಾಡಿರೋ ಮೋಸನ ನೀನ್ ಮರ್ತೋದ್ಯಾ? ಈ ಅಕ್ಕನ ಬಗ್ಗೆ ನಿನಗೆ ಚಿಂತನೆ ಇಲ್ಲ ಗವಿರು? ಏನಣ್ಣ, ನಾನು ಬರಕ್ ಮುಂಚೆನೆ ಶುರು ಮಾಡ್ಕೊಂಡ್ಬಿಟ್ಟಿದೀಯಾ? ರೀ ಬನ್ನಿ ಇಲ್ಲಿ. ಏನು? ಭಾವನ ಹತ್ರ ಶ್ರಾವಣಿಗೆ ಫೋನ್ ಮಾಡಿಸ್ತೀನಿ ಅಂದಿದ್ರಿ. ಅದಕ್ಕೇನು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಪ್ಪ ಮಗಳು ಒಂದಾಗ್ತಾರೆ. ಅಣ್ಣನ ಕೆಲವು ಒಂದೆರಡು ಸಲ ಶ್ರಾವಣಿಗೆ ಫೋನ್ ಮಾಡಿಸ್ಬಿಟ್ರೆ ಅವಳು ಖುಷಿ ಆಗ್ತಾಳೆ. ಅಷ್ಟಾದ್ರೆ ಸಾಕು. ಅವಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಾಗೆ. ಅಣ್ಣ, ಯಾಕಣ್ಣ ಒಂಥರ ಇದೆಯಾ? ಏನಿಲ್ಲ ಅಣ್ಣ, ನಮ್ದು ಟ್ರಸ್ಟ್ ಇತ್ತಲ್ಲ, ಅದಕ್ಕೆ ಜಂಗಲ್ ಕೊಟ್ಟಿರೋ ದೇಣಿಗೆ, ನಾವು ಹಾಕಿರೋ ದುಡ್ಡು ಇದೆಲ್ಲ ಸೇರಿ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆಯಂತೆ. ಅದಕ್ಕೆ ಟ್ರಸ್ಟ್ನವ್ರು ಫೋನ್ ಮಾಡಿ ಏನ್ ಮಾಡೋದು ಅಂತ ಕೇಳಿದ್ರು. ಅದಕ್ಕೆ ಒಂದನ ಒಂದು ಸಜೆಷನ್ ಕೊಟ್ಲು. ಹೇಳು ಬಾವಾ, ಅದು ನಾವು ಆ ದುಡ್ಡಲ್ಲಿ ಒಂದು ಧರ್ಮಶಾಲೆ ಕಟ್ಬೋದಲ್ವಾ? ಈ ಗುರುಕುಲ ಥರ ಕಲೆ, ಸಂಸ್ಕೃತಿ, ಸಂಸ್ಕಾರ ಅದನ್ನು ಕಲಿಸೋ ಜೊತೆಗೆ ವಿದ್ಯೆನೂ ಕೊಡ್ಬೋದಲ್ವಾ? ಫ್ರೀಯಾಗಿ ಶಾಲೆ ನಡೆಸಿದ್ರೆ ಒಂದಷ್ಟು ಮಕ್ಕಳು ಭವಿಷ್ಯ ಕಟ್ಕೋತಾರೆ. ಹೌದಣ್ಣ, ಈ ಜಾತಿ ಧರ್ಮ ಯಾವುದು ನೋಡದೆ ಫ್ರೀಯಾಗಿ ಎಜುಕೇಶನ್ ಕೊಡ್ಬೋದು. ಒಳ್ಳೆ ಕೆಲಸ. ಅದನ್ನ ಶುರು ಮಾಡೋದಕ್ಕೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನ ಪ್ಲಾನ್ ಮಾಡ್ಕೊಳ್ಳಿ. ಆಯ್ತಣ್ಣ. ಹಾಗೆ ನಮ್ಮ ಧರ್ಮಶಾಲೆಗೆ VS ಧರ್ಮಶಾಲೆ ಅಂತ ಹೆಸರಿಡ್ಬೋದಲ್ಲಣ್ಣ? VS ಅಂದ್ರೇನು? ವಂದನಾ ಸುರೇಂದ್ರ ಅಂತನ? ಅಯ್ಯೋ ಅಲ್ಲ ಬಾವಾ, VS ಅಂದ್ರೆ ವೀರೇಂದ್ರ ಸರ್ ದೇಸಾಯಿ ಅಂತ. ಹೌದಣ್ಣ, ನೀ ನಮ್ಗೆ ಜೀವನ ಕೊಟ್ಟಿರೋನು, ನಿನ್ನ ಹೆಸರಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಣ್ಣ. VS ಅಂದ್ರೆ ಬರೀ ವೀರೇಂದ್ರ ಸರ್ ದೇಸಾಯಿ ಅಲ್ಲ, VS ಅಂದ್ರೆ ವೀರೇಂದ್ರ ಶ್ರಾವಣಿ ಅಂತನೂ ಆಗ್ಬೋದು. ಅಪ್ಪ ಮಗಳ ಹೆಸರು ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತಲ್ಲಣ್ಣ.